ಇನ್ನು ಬೆಂಗಳೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಪತ್ತೆ ಹಚ್ಚಿರುವ ಡ್ರಗ್ಸ್ ಫ್ಯಾಕ್ಟರಿಗಳು ರಾಜ್ಯ ರಾಜಕಾರಣದಲ್ಲೂ ಬಿಗ್ ಫೈಟ್ ಸೃಷ್ಟಿಸ್ತಾ ಇದೆ. ನಮ್ಮ ಪೊಲೀಸರಿಗೆ ಯಾಕೆ ಗೊತ್ತಾಗ್ಲಿಲ್ಲ ಅಂತ ವಿಪಕ್ಷಗಳ ಪ್ರಶ್ನೆಗೆ ಗೃಹ ಸಚಿವ ಪರಮೇಶ್ವರ್ ಬೆಂಕಿ ಉಗುಳ್ತಾ ಇದ್ದಾರೆ. ರಾಜೀನಾಮೆ ಕೇಳಿದ ಕೇಸರಿ ಪಡೆಗೆ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ಕಾಲದ ವೈಫಲ್ಯಗಳನ್ನ ಮುಂದಿಡ್ತಾ ಇದ್ದಾರೆ. ಡ್ರಗ್ಸ್ ಫ್ಯಾಕ್ಟರಿ ಸೀಸ್, ಮಹಾರಾಷ್ಟ್ರ ಕರ್ನಾಟಕ ಕ್ರೆಡಿಟ್ ವಾರ್. ನಮ್ಮ ಪೊಲೀಸರಿಗೆ ಯಾಕೆ ಸಿಕ್ಕಿಲ್ಲ ಎಂದ ಬಿಜೆಪಿ, ನಾವು ದಾಳಿ ಮಾಡಿದ್ದೇವೆ ಎಂದ ಪೊಲೀಸರು. ಹೊಸ ವರ್ಷಾಚರಣೆಗೆ 2 ದಿನ ಉಳಿದ ಹೊತ್ತಲ್ಲೇ ಬೆಂಗಳೂರಲ್ಲಿ ಡ್ರಗ್ಸ್ ಘಾಟು ಎದ್ದಿದೆ. ಮಹಾರಾಷ್ಟ್ರ ಎಎನ್ಟಿಎಫ್ನಿಂದ 3 ಡ್ರಗ್ಸ್ ಫ್ಯಾಕ್ಟರಿ ಸೀಸ್ ಮಾಡಿದ್ದು, ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ನಡುವೆ ಕ್ರೆಡಿಟ್ ವಾರ್ ನಡೆಯುತ್ತಿದೆ. ಬಿಜೆಪಿ ನಾಯಕರು ಇದು ಗೃಹ ಇಲಾಖೆಯ ವೈಫಲ್ಯ ಅಂತ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿನ ಟಾಕ್ ಫೈಟ್ ನ ತೋರಿಸ್ತೀವಿ ನೋಡಿ. ಬೇರೆ ರಾಜ್ಯಗಳ ಪೊಲೀಸರು ರಾಜ್ಯದಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಹಚ್ಚುತ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಕೂಡ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಜಾಲ ಭೇದಿಸಿದ್ರು. ಈ ಬೆನ್ನಲ್ಲೇ ರಾಜಧಾನಿಯಲ್ಲೂ ಮಹಾಕಾಕಿ ಎಂಟ್ರಿ ಕೊಟ್ಟಿದ್ದು ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಈ ಬಗ್ಗೆ ಪ್ರಶ್ನೆ ಎತ್ತಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ನಮ್ಮ ಪೊಲೀಸರಿಗೆ ಯಾಕೆ ಮಾಹಿತಿ ಸಿಗಲ್ಲ ಅಂತ ಕೇಳಿದ್ದಾರೆ. ಇದಕ್ಕೆ ಗೃಹ ಸಚಿವ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಪೊಲೀಸರಿಗೆ ಇಲ್ಲಿರೋ ಫ್ಯಾಕ್ಟರಿ ಗೊತ್ತಾಗುತ್ತೆ, ನಮ್ ಕಣ್ ಮುಂದೆ ಇರುವಂತ ಫ್ಯಾಕ್ಟರಿ ನಮ್ಮ ಸರ್ಕಾರಕ್ಕೆ ಯಾಕೆ ಗೊತ್ತಾಗಲ್ಲ? ಇದಕ್ಕಿಂತ ಅವಮಾನದ ಸಂಗತಿ ಏನಿದೆ? ಏನಾಗದಿದೆ, ಹಿಡ್ದಿದಾರಲ್ವಾ? ಈಗ ನಾನ್ ಹಿಡ್ದೆ ನೀನ್ ಹಿಡ್ದೆ ಅನ್ನೋ ಪ್ರಶ್ನೆ ಅಲ್ಲ. ಇಲ್ಲಿ ಒಟ್ಟಲ್ಲಿ ಹಿಡ್ದಿದ್ದೇವಲ್ಲ, ಅವರೇ ಹಿಡ್ದಿದ್ದಾರೆ ಅಂತ ಇಟ್ಕೊಳ್ಳಿ. ನಮ್ಮವರು ಇದ್ರ ಜೊತೆಯಲ್ಲಿ DCPನೇ ಹೋಗಿದ್ರು. ಅವ್ರಿಲ್ಲ ಅಂತ ಅಂದ್ರೆ ಈಗ ಅದನ್ನ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳ? ಮಾನ ಮರ್ಯಾದೆ ಇದೆಯಾ ಸರ್ಕಾರ? ನಿಮ್ಗೆ ಯಾಕೆ ಸಿಕ್ಕಿಲ್ಲ ಆ ಇನ್ಫಾರ್ಮೇಶನ್? ಸತ್ತೋಗಿದೆಯಾ ಇಂಟೆಲಿಜೆನ್ಸ್ ಕರ್ನಾಟಕದಲ್ಲಿ? ಕಾನೂನು ಸುವ್ಯವಸ್ಥೆ ಇದೆಯಾ ನಮ್ಮಲ್ಲಿ? ಇಷ್ಟು ಮಾತ್ರವಲ್ಲ, ಸರ್ಕಾರ ಡ್ರಗ್ಸ್ ದಂಧೆಗೆ ಮುಕ್ತಿ ಕೊಡ್ತಿಲ್ಲ ಅಂತ ಅಶೋಕ್ ಪ್ರಶ್ನಿಸಿದ್ರೆ 4-5 ವರ್ಷಗಳ ಕಾರ್ಯಾಚರಣೆಯನ್ನ ಪರಮೇಶ್ವರ್ ಉಲ್ಲೇಖಿಸಿದ್ದಾರೆ. ಈ ಡ್ರಗ್ ಮಾಫಿಯಾ ಇವತ್ತು ಸುತ್ತುವರೆದಿದೆ ಕರ್ನಾಟಕವನ್ನ. ಇದರಿಂದ ಮುಕ್ತಿ ಮಾಡೋಕೆ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದಮ್ಮು ಇಲ್ಲ, ತಾಕತ್ತು ಇಲ್ಲ. ಕೇಳಿದ್ರೆ ನಾವೆಲ್ಲ ಸಹಕಾರ ಕೊಡ್ತೀರಿ ಅಂತಾರೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಕಳೆದ 4-5 ವರ್ಷದಿಂದ ಹಿಡ್ದಿಲ್ವಾ? ಅದನ್ನು ಹೇಳ್ಬೇಕಲ್ವ ಸರ್. ಜೊತೆಗೆ ನಾವು ಯಾವುದನ್ನು ಕೂಡ ಲಘುವಾಗಿ ತಗೊಳ್ಳೋದಿಲ್ಲ. ಆಕಸ್ಮಿಕವಾಗಿ ಆಗುತ್ತೆ. ಈ ರೀತಿ ಆದಾಗ ಎಲ್ಲರೂ ಸೇರಿ ಒಂದು ಕಾರ್ಯಾಚರಣೆ ಮಾಡ್ತಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಪರಮೇಶ್ವರ್ ರಾಜೀನಾಮೆ ಕೇಳಿದ ಛಲವಾದಿ ನಾರಾಯಣ ಸ್ವಾಮಿಗೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ಕೊಟ್ಟಿದ್ದಾರೆ. ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಕೊಡ್ಬೇಕಾ ಅಥವಾ ಗೃಹ ಸಚಿವರು ಕೊಡ್ಬೇಕಾ ಅನ್ನೋದನ್ನ ಅವರು ತೀರ್ಮಾನ ಮಾಡಿ. ರಾಜ್ಯ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಹೋಗ್ತಾ ಇದೆ. ಅವ್ರು ಹೇಳ್ತಾರೆ, ಅವರು ವೈಫಲ್ಯ ಸಾಕಷ್ಟು ಇದೆಲ್ಲ. ಸೊ ಒಂದ್ ಯಾವ್ದೋ ಘಟನೆ ಆದ ತಕ್ಷಣ ಕೊಡ್ಲಿಕ್ಕೆ ಆಗಲ್ಲ. ನೋಡೋಣ, ಸತ್ಯಾಂಶ ಹೊರಗೆ ಬರ್ಬೇಕು, ಬಂದ್ಮೇಲೆ ನೋಡೋಣ. ಈ ನಡುವೆ ಮಹಾರಾಷ್ಟ್ರ ಪೊಲೀಸರು 55 ಕೋಟಿ ಡ್ರಗ್ಸ್ ಎಂದಿದ್ದಾರೆ. ಇದು ಸುಳ್ಳೆಂದು ಮಾಹಿತಿ ನೀಡಿದ್ದಾರೆ. ನಾವು ಆಲ್ರೆಡಿ ಇದರ ಬಗ್ಗೆ ಎನ್ಕ್ವೈರಿಗೆ ಹೇಳಿದೀವಿ. ಬಟ್ ನಮ್ದು ಅಬ್ಜೆಕ್ಷನ್ ಅಂದ್ರೆ ಅಷ್ಟು ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಇಲ್ಲ. ಅದ್ರ ಬಗ್ಗೆ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದೀವಿ. 55 ಅಥವಾ 58 ಕೋಟಿ ನಾವು ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ. ಅದು 1,20,00,000 ಇದೆ. ಅದರಲ್ಲಿ ನಮ್ಮ ಹತ್ರ ದಾಖಲಾತಿ ಇದೆ. ಸೊ ಅದಕ್ಕೋಸ್ಕರ ನಾವು ಒಂದು ಪ್ರೆಸ್ ನೋಟ್ ಕೊಟ್ಟಿದ್ದೀವಿ ನಿನ್ನೆ ನೈಟ್. ಒಟ್ನಲ್ಲಿ ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದ್ದು ಡ್ರಗ್ಸ್ ಘಾಟು ಜೋರಾಗಿದೆ. ಇದೇ ವಿಚಾರ ರಾಜಕೀಯ ಬಡಿದಾಟಕ್ಕೂ ವೇದಿಕೆ ಹಾಕಿಕೊಟ್ಟಿದೆ. ಈ ಮಧ್ಯೆ 3 ಇನ್ಸ್ಪೆಕ್ಟರ್ಗಳ ತಲೆದಂಡವಾಗಿದೆ. ಕೊತ್ತನೂರು, ಅವಲಹಳ್ಳಿ, ಬಾಗ್ಲೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳನ್ನ ಅಮಾನತು ಮಾಡಿ ಆದೇಶಿಸಲಾಗಿದೆ. ಪ್ರದೀಪ್ ಚಿಕ್ಕಾಟಿ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.